ಬೆಳಗಾವಿಯಲ್ಲಿ ಜನರ ನಿದ್ದೆಗೆಡಿಸಿದ ಬೀದಿ ನಾಯಿಗಳು. ಬಸವ ಕಾಲನಿಯಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಬೆಳಗಾವಿಯಲ್ಲಿ ಜನರ ನಿದ್ದೆಗೆಡಿಸಿಬಿಟ್ಟಿದ್ದಾವೆ ಈ ಬೀದಿ ನಾಯಿಗಳು. ಬೆಳಗಾವಿಯ ಬಸವ ಕಾಲನಿಯಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಬೀದಿ ನಾಯಿಗಳ ನಿಯಂತ್ರಣ ಮಾಡಬೇಕು ಅಂತ ಸಾರ್ವಜನಿಕರ ಒತ್ತಾಯ ಕೇಳಿ ಬರ್ತಿದೆ. ನಿರಂತರವಾಗಿ ಶಾಲಾ ಕಾಲೇಜು ಮಕ್ಕಳ ಮೇಲಿರ್ಬೋದು, ಜನರ ಮೇಲಿರ್ಬೋದು, ನಾಯಿಗಳು ಬೀದಿ ನಾಯಿಗಳ ಅಟ್ಯಾಕ್ ಮಾಡ್ತಾನೆ ಇವೆ. ರಸ್ತೆಯಲ್ಲಿ ಆಹಾರ ಕೊಡಬೇಡಿ ಅಂದ್ರೂ ಕೆಲವರು ಹಾಕ್ತಾರೆ. ಆ ಕಾರಣದಿಂದ ಬೀದಿ ನಾಯಿಗಳು ಜಾಸ್ತಿ ಆಗ್ತಿವೆ, ಮಕ್ಕಳ ಮೇಲೆ ದಾಳಿ ಮಾಡ್ತಿವೆ ಅಂತಿದ್ದಾರೆ ಸಾರ್ವಜನಿಕರು. ಪಾಲಿಕೆ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಸಾರ್ವಜನಿಕರ ಅಳಲಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಇದು ಬೆಳಗಾವಿಯ ಕಥೆ. ಬಸವ ಕಾಲನಿಯಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿರುವಂತದ್ದು. ನಿಯಂತ್ರಣ ಮಾಡಿ ಅಂತ ಸಾರ್ವಜನಿಕರು ಒತ್ತಾಯ ಮಾಡಿದ್ರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ತಿಲ್ಲ. ನಿರಂತರವಾಗಿ ಶಾಲಾ ಮಕ್ಕಳು ಓಡಾಡುವಂತಹ ಜಾಗಗಳಲ್ಲಿ ಜನರ ಮೇಲೆ ಅಟ್ಯಾಕ್ ಮಾಡ್ತಿವೆ ನಾಯಿಗಳು. ರಸ್ತೆಯಲ್ಲಿ ಆಹಾರ ಕೊಡಬೇಡಿ ಅಂತ ಹೇಳಿದ್ರೂ ಕೂಡ ಕೆಲವರು ಆಹಾರವನ್ನ ತಂದು ಹಾಕ್ತಾರೆ. ಬೀದಿ ನಾಯಿಗಳು ಹೆಚ್ಚಾಗಿವೆ, ಮಕ್ಕಳ ಮೇಲೆ ದಾಳಿ ಮಾಡ್ತಿವೆ. ಪಾಲಿಕೆ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಪ್ರಯೋಜನವಾಗ್ತಿಲ್ಲ. ಅಧಿಕಾರಿಗಳು ಯಾವ ಕ್ರಮಗಳನ್ನು ತೆಗೆದುಕೊಳ್ತಿಲ್ಲ. ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ರಸ್ತೆಯಲ್ಲಿ ಪುಟ್ಟ ಮಕ್ಕಳು ಓಡಾಡುವಂತಹ ಸಂದರ್ಭದಲ್ಲಿ ಬೀದಿ ನಾಯಿಗಳು ದಾಳಿ ಮಾಡ್ತವೆ, ಕಚ್ತವೆ ಅನ್ನುವಂಥದ್ದು. ಬೀದಿ ನಾಯಿಗಳಿಗೆ ಎಲ್ಲಂದ್ರಲ್ಲಿ ಆಹಾರ ಹಾಕಬೇಡಿ, ನಾಯಿಗಳು ಜಾಸ್ತಿ ಆಗತ್ತೆ ಅಂದ್ರೂ ಕೂಡ ಕೇಳೋದಿಲ್ಲ ಕೆಲವರು. ನಾಯಿಗಳಿಗೆ ಆಹಾರವನ್ನ ತಂದು ಹಾಕ್ತಾರೆ. ನಿರಂತರವಾಗಿ ಶಾಲಾ ಮಕ್ಕಳು, ಜನರು ಓಡಾಡುವಂತಹ ಜಾಗ ಅದು. ಅಲ್ಲಿ ಬೀದಿ ನಾಯಿಗಳು ಹಾವಳಿ ಜಾಸ್ತಿ ಆದ್ರೆ ಮಕ್ಕಳ ಮೇಲೆ ದಾಳಿ ಮಾಡ್ತವೆ. ರಸ್ತೆಯಲ್ಲಿ ಆಹಾರ ಕೊಡಬೇಡಿ ಅಂದ್ರೂ ಕೇಳಲ್ಲ ಅಂತಿದ್ದಾರೆ. ಈ ಕಡೆ ಪಾಲಿಕೆಯಿಂದಲೂ ಕೂಡ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ತಿಲ್ಲ, ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡ್ತಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿಯಲ್ಲಿ ಆಗ್ತಿರುವಂತಹ ಈ ಬೀದಿ ನಾಯಿಗಳ ಹಾವಳಿ ಏನಿದೆಯಲ್ಲ, ಇದು ಜನರನ್ನು ನಿದ್ದೆಗೆಡಿಸಿದೆ. ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ದಾಳಿ ಮಾಡ್ತಿವೆ ನಾಯಿಗಳು. ಇನ್ನು ಪಾಲಿಕೆಯಿಂದ ಯಾವೆಲ್ಲ ಕ್ರಮಗಳಾಗ್ತಿದೆ ಏನು, ಪ್ರತಿನಿಧಿ ಪ್ರಶಾಂತ್ ಅವರು ಮಾಹಿತಿಯನ್ನ ಕೊಡ್ತಾರೆ. ಎಸ್ ಪ್ರಶಾಂತ್, ಈ ಬೀದಿ ನಾಯಿಗಳ ಹಾವಳಿ ಕೇವಲ ಬೆಳಗಾವಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲಾ ಕಡೆ ಕೇಳಿ ಬರ್ತಿದೆ. ಅದರಲ್ಲೂ ಈಗ ಬೆಳಗಾವಿಯ ಬಸವನ ಕಾಲನಿಯಲ್ಲಿ ಆಗ್ತಿರುವಂತಹ ಬೀದಿ ನಾಯಿಗಳ ಹಾವಳಿ, ಸಾರ್ವಜನಿಕರು ಏನಂತಿದ್ದಾರೆ ಮತ್ತು ಮಹಾನಗರ ಪಾಲಿಕೆ ಇದೆ ಅಲ್ಲಿ ಏನಾದ್ರು ಕ್ರಮಗಳನ್ನ ತಗೊಳ್ಳೋದು ಆಗಿ ನಡೀತಿದ್ಯಾ, ಹೇಗೆ? ಖಂಡಿತ ಮಂಜರಿ, ಏನಂತಂದ್ರೆ ಬೆಳಗಾವಿ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಇಲ್ಲಿ ಹೆಚ್ಚಾಗ್ತಿರುವಂತದ್ದು. ಇದರಿಂದ ಸಾರ್ವಜನಿಕರು ಬದುಕುವ ಸ್ಥಿತಿ, ಆತಂಕದಲ್ಲಿ ಬದುಕುವಂತ ಸ್ಥಿತಿಯು ಸಹ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಬೆಳಗಾವಿ ನಗರದಲ್ಲಿ ಬರುವಂತಹ ಬಸವ ಕಾಲನಿಯಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಸ್ಥಳೀಯರು ಸಾಕಷ್ಟು ರೀತಿಯ ರೋಷ ಹೋಗಿದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಬಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಸಹ ಇಲ್ಲಿವರೆಗೂ ನಾಯಿಗಳನ್ನ ಹಿಡಿದುಕೊಂಡು ಹೋಗಿ ಸುರಕ್ಷಿತವಾದ ಬೇರೆ ಒಂದು ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತ ಕಾರ್ಯಕ್ಕೆ ಇಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡದೇ ಇರೋ ಕಾರಣ ಸಾರ್ವಜನಿಕರು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ತೀವ್ರವಾದ ಆಕ್ರೋಶವನ್ನು ಸಹ ವ್ಯಕ್ತ ಆಗಿರುವಂತದ್ದು. ಈ ಒಂದು ಇನ್ನೇನು ಮತ್ತೊಂದು ಕಡೆ ನೋಡೋದಾದ್ರೆ, ಶಾಲೆಗೆ ಹೋಗುವ ಮಕ್ಕಳು ಮತ್ತು ಬೆಳಗ್ಗೆ ಏನು ವಾಕಿಂಗ್ ಏನ್ ಮಾಡ್ತಾರೆ ಅವ್ರ ಮೇಲೂ ಸಹ ನಾಯಿಗಳ ದಾಳಿಯನ್ನು ನಡೆಸ್ತಿದ್ದಾವೆ. ಸಾಕಷ್ಟು ದಾಖಲಾಗಿ ಸ್ಥಿತಿಯೂ ಸಹ ವರದಿಗಳು ಸಹ ಇಲ್ಲಿ ಆಗಿರುವಂತದ್ದು. ಇಷ್ಟು ಘಟನೆಗಳು ಆದರೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದಿರೋದು ಒಂದ್ ಕಡೆ. ಆದ್ರೆ ಇನ್ನೊಂದಿಷ್ಟು ಕೆಲವರು ಜನ ಏನಂತಂದ್ರೆ ಬೀದಿ ನಾಯಿಗಳಿಗೆ ಏನು ಆಹಾರ ಕೊಡ್ತಾರೆ, ಅದು ಕಾಲದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಸಹ ಆರೋಪವನ್ನು ಸಹ ಮಾಡ್ತಾ ಇರುವಂತದ್ದು. ಇಲ್ಲಿ ಬೀದಿ ನಾಯಿಗಳಿಗೆ ಆಹಾರವನ್ನು ಹಾಕಬೇಡಿ ಅಂತ ಹೇಳಿದ್ರೆ ನಮ್ಮ ಮೇಲೆನೆ ಇಲ್ಲಿ ಜಗಳಕ್ಕೆ ಬರ್ತಾರೆ ಅಂತ ಹೇಳಿ ಇಲ್ಲಿ ಸ್ಥಳೀಯರು ಏನಂತಂದ್ರೆ ಕೆಲವರು ಏನು ಬೀದಿ ನಾಯಿಗಳಿಗೆ ಏನು ಆಹಾರವನ್ನು ಹಾಕ್ತಿದ್ದಾರೆ ಅವ್ರಿಗೂ ಸಹ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಏನಾದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳನ್ನ ಸುರಕ್ಷಿತವಾದ ಸ್ಥಳಗಳು ಹಿಡ್ಕೊಂಡು ಬೇರೆ ಒಂದ್ ಕಡೆ ಅಂತಂದ್ರೆ ಈಗಾಗಲೇ ಏನಂತಂದ್ರೆ ವಿವಿಧ ಯೋಜನೆಗಳು ಸಹ ಬಂದಿರುವಂತದ್ದು. ಬೇರೆ ಒಂದ್ ಕಡೆ ಹೋದ್ರೆ ಇಲ್ಲಿ ಸಾರ್ವಜನಿಕರು ಒಂದಿಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡಬಹುದು ಅಂತ ಹೇಳಿ ಇಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಸಹ ಇಲ್ಲಿ ಮನವಿಯನ್ನ ಸಹ ಮಾಡ್ತಾ ಇರುವಂತದ್ದು ಮಾಂಜರಿ. ಓಕೆ ಪ್ರಶಾಂತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಾಯಿದ ಸಮಸ್ಯೆ ರೀ. ಇಲ್ಲಿ ಮಂದಿರ ಐತ್ರಿ, ಎಲ್ಲ ಶನಿವಾರ ಮಂದಿರಕ್ಕೆ ಬರ್ತಾರ, ಎಲ್ಲ ಬರ್ತಾರ. ಇಲ್ಲಿ ನಾಯಿ ಸಲುವಾಗಿ ಎಲ್ಲ ಗುಡಿಗೆ ಸಹಿತ ಬರಾಕ್ ಹೆದರಾಕತ್ತಾರ್ರಿ. ಅದು ಈಗ ಕಂಪ್ಲೇಂಟ್ ಅಂತೂ 3-4 ಸಲ ಕೊಟ್ಟೈತಿ, ಯಾರು ಏನು ತಗೊಂಡಿಲ್ಲ ಅದ ಕ್ರಮ. ನೀವು ಇದನ್ನ ಮಾಡಿ ಎಲ್ಲ ಮಾಡ್ಬೇಕು ನೋಡ್ರಿ. ಈ ನಾಯಿದೊಂದು ದೊಡ್ಡ ಸಮಸ್ಯೆ. ನಮಗೂ ಕಾಲು ನೋವು ಐತ್ರಿ, ಹೋಗೋದ್ರಾಗ ಬೆನ್ನ ಹತ್ತಿದ್ವು ಅಂದ್ರೆ ಎಲ್ಲ ಇದೈತಿ, ನಮ್ಮ ನೆಟ್ಟಗೆ ನಡ್ಯಾಕ ಬರಂಗಿಲ್ಲ.
ಈಗ ನಮಗ್ ಬಿದ್ರೆ ಯಾರು ಇದನ್ ಮಾಡೋರ್ರಿ? ಸಾಲಿಗೆ ಹೋಗೋ ಮಕ್ಳಿಗೂ ಬಂದ್ ಬೀಳ್ತಾವ. ಎಲ್ಲಾರಿ ಸಾಲಿಗೆ ಹೋಗೋ ಹುಡುಗರಿಗೆ ಬ್ಯಾಗ್ ಹಿಡ್ಕೊಂಡು ಇದನ್ ಮಾಡಿ ಜಗ್ಗಾಡ್ತಾವ್ರಿ. ಅವಾಗೂ ಗಪ್ಪ ಇರ್ತಾರ ಅವ್ರು. ಯಾರ್ರಿ ಅವ್ರ? ಮಾಯಾ. ಏನ್ ಮಾಡ್ತಾರ್ರಿ ಅವ್ರ? ಅವ್ರ ಏನ್ ಕೆಲ್ಸ ಮಾಡ್ತಾರ? ಅಲ್ಲ ನಾಯಿಗಳಿಗೆ ಏನ್ ಊಟ ಹಾಕ್ತಾರ? ಊಟ ಹಾಕ್ತಾರ್ರಿ. ಎಲ್ಲಾ ಓನಿ ಇಟ್ಕೊಂಡ್ ಊಟ ಹಾಕ್ತಾರ್ರಿ ಅವ್ರ. ಮತ್ ರಾತ್ರಿ ಅನ್ಕು ಏನು ನಮಗ್ ನಿದ್ದಿ ಮಾಡೋ ಬಿಡಂಗಿಲ್ರಿ. ಎಲ್ಲಾ ರಾತ್ರಿ ಎಲ್ಲಾ ಚಾಲೂನರಿ ಒದ್ರೋದ ಎಲ್ಲಾ ಇದನ್ ಮಾಡ್ತಾವ. ಬಾಗಲ್ ಮುಂದೆ ಎಲ್ಲಾ ಹೊಲಸ್ ಮಾಡ್ತಾವ. ಅದ ಎಲ್ಲಾ ಸ್ವಚ್ಛ ಮಾಡಿ ನೀರ್ ಹಾಕಿರ್ತೀವಿ, ಬಂದ್ ಎಲ್ಲಾ ಅಲ್ಲೇ ಹೊಲಸ್ ಮಾಡ್ತಾವ. ಈಗ ನಮಗೆಲ್ಲ ಏಜ್ ಆಗೈತಲ್ಲ, ಒಂದ್ ಏಜ್ಗೆ ನಮಗ ಆಗುದು ಇಲ್ರಿ ಅದ್ ಮಾಡಾಕ. ಬಿಪಿ ವೇರಿಯೇಷನ್ ಆಗತ್ತೈತಿ ನಮ್ಗೆ. ಏನ್ ಹಾಕ್ಬೇಕಂತೀರಿ ಈಗ? ಎಲ್ಲಾನು ತಗೊಂಡ್ ಹೋಗ್ಬೇಕ್ರಿ ನಾಯಿ. ಅವ್ರ ಕಟ್ಕೊಳ್ಳೋದಿತ್ತಂದ್ರ ಅವ್ರ ಮನ್ಯಾಗ. ಇಲ್ಲಿ ನಾಯಿದ ಸಮಸ್ಯೆ ರೀ. ಇಲ್ಲಿ ಮಂದಿರ ಐತ್ರಿ. ಎಲ್ಲಾ ಶನಿವಾರ ಮಂದಿರಕ್ ಬರ್ತಾರ, ಎಲ್ಲಾ ಬರ್ತಾರ. ಇಲ್ಲಿ ನಾಯಿ ಸಲುವಾಗಿ ಎಲ್ಲಾ ಗುಡಿಗೆ ಸಹಿತ ಬರಾಕ್ ಹೆದರಾಕತ್ತಾರ್ರಿ.